ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವೆಲ್ಲರೂ ತುಂಬ ಬ್ಯುಸಿ ಆಗಿರ್ತೇವಲ್ವಾ? ದಿನವಿಡೀ ಓಡಾಟ, ಕೆಲಸ. ಆದರೆ ದಿನದ ಕೊನೆಗೆ ನಾವು ನಿಜವಾಗಿಯೂ ಪರಿಣಾಮಕಾರಿಯಾಗಿ ಏನಾದ್ರೂ ಸಾಧಿಸಿದ್ದೇವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಇಂದು ಸ್ಟೀಫನ್ ಕೋವಿಯವರ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಪುಸ್ತಕದ ಕೆಲವು ಸಾರಾಂಶಗಳು ಮತ್ತು ಆಯ್ದ ಭಾಗಗಳನ್ನು ನೋಡೋಣ. ಹೌದು, ಹೆಚ್ಚಿನವರು ಈ ಪುಸ್ತಕವನ್ನು ಒಂದು ಪ್ರೊಡಕ್ಟಿವಿಟಿ ಗೈಡ್ ಅಂತ ಅಂದುಕೊಳ್ತಾರೆ. ಅದೇ ಇದರ ನಿಜವಾದ ಸಾರ ಇರೋದು ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳಲ್ಲ. ಓಹೋ! ಆಕ್ಚುಲಿ ಇದು ನಾವು ಜಗತ್ತನ್ನೇ ನೋಡುವ ದೃಷ್ಟಿಕೋನವನ್ನ, ನಮ್ಮ ಕನ್ನಡಕವನ್ನೇ ಬದಲಾಯಿಸೋದು. ಕೋವಿ ಇದನ್ನೇ ಪ್ಯಾರಡೈಮ್ ಶಿಫ್ಟ್ ಅಂತ ಕರೆಯೋದು. ಪ್ಯಾರಡೈಮ್ ಶಿಫ್ಟ್ ಅಂದ್ರೆ ದೃಷ್ಟಿಕೋನ ಬದಲಾವಣೆ. ನಿಖರವಾಗಿ. ಯಾವುದೇ ನಿಜವಾದ ಬದಲಾವಣೆ ಹೊರಗಿನಿಂದ ಬರೋದಿಲ್ಲ, ಅದು ನಮ್ಮ ಒಳಗಿನಿಂದ ಶುರುವಾಗಬೇಕು, ನಮ್ಮ ಚಾರಿತ್ರ್ಯದಿಂದ. ಇದೇ ಒಳಗಿನಿಂದ ಹೊರಗೆ ವಿಧಾನ. ಸರಿ, ಹಾಗಾದ್ರೆ ಅಲ್ಲಿಂದನೇ ಶುರು ಮಾಡೋಣ. ಈ ಕ್ಯಾರೆಕ್ಟರ್ ಎಥಿಕ್ ಮತ್ತೆ ಪರ್ಸನಾಲಿಟಿ ಎಥಿಕ್ ಅಂತಾರಲ್ಲ, ಇದರ ವ್ಯತ್ಯಾಸವೇನು? ಇದೇ ಎಲ್ಲದಕ್ಕೂ ಅಡಿಪಾಯ ಅಂತ ಅನ್ಸುತ್ತೆ. ಖಂಡಿತ. ನೋಡಿ, ಮೊದಲನೇ ಮಹಾಯುದ್ಧಕ್ಕಿಂತ ಮುಂಚೆ ಯಶಸ್ಸನ್ನ ಚಾರಿತ್ರ ನೀತಿ ಜೊತೆ ಜೋಡಿಸಲಾಗಿತ್ತು. ಅಂದ್ರೆ ಪ್ರಾಮಾಣಿಕತೆ, ಸಮಗ್ರತೆ, ನ್ಯಾಯ, ಈ ತರಹದ ಗುಣಗಳಿಗೆ ಬೆಲೆ ಇತ್ತು. ಅಂದ್ರೆ ಒಬ್ಬ ವ್ಯಕ್ತಿ ಒಳಗಿಂದ ಹೇಗಿದ್ದಾನೆ ಅನ್ನೋದು ಮುಖ್ಯವಾಗಿತ್ತು. ಎಕ್ಸಾಕ್ಟ್ಲಿ. ಆದ್ರೆ ಯುದ್ಧದ ನಂತರ ಫೋಕಸ್ ಬದಲಾಯಿತು, ವ್ಯಕ್ತಿತ್ವ ನೀತಿ ಕಡೆಗೆ ಹೋಯ್ತು. ಪರ್ಸನಾಲಿಟಿ ಎಥಿಕ್. ಹೌದು. ಅಂದ್ರೆ ನಾವು ಸಾರ್ವಜನಿಕವಾಗಿ ಹೇಗೆ ಕಾಣಿಸ್ಕೊಳ್ತೀವಿ, ನಮ್ಮ ಇಮೇಜ್ ಏನು, ಬೇರೆಯವರನ್ನು ಮೆಚ್ಚಿಸೋಕೆ ಯಾವ ಟೆಕ್ನಿಕ್ ಬಳಸಬೇಕು, ಈ ತರದ ವಿಷಯಗಳು ಮುಖ್ಯವಾದವು. ಓ, ಕೋವಿ ಇದಕ್ಕೊಂದು ಉದಾಹರಣೆ ಕೊಡ್ತಾರಲ್ಲ, ಪರೀಕ್ಷೆಗೆ ಕೊನೆ ಕ್ಷಣದಲ್ಲಿ ಓದಿದ ಹಾಗೆ ಅಂತ. ಹೌದು, ಆ ಕ್ಷಣಕ್ಕೆ ಪಾಸ್ ಆಗ್ಬೋದು, ಆದ್ರೆ ಆಳವಾದ ಜ್ಞಾನದ ಅಡಿಪಾಯ ಇರೋದಿಲ್ಲ. ಇದು ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ಎಷ್ಟು ಸತ್ಯ ಅಲ್ವಾ? ಎಲ್ಲರೂ ತಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ನಿಜವಾಗ್ಲೂ ಚೆನ್ನಾಗಿರೋದು ಬೇರೆ ವಿಷಯ. ಪುಸ್ತಕದಲ್ಲಿ ಒಂದು ಅದ್ಭುತ ಸಾದೃಶ್ಯವಿದೆ. ನಮ್ಮ ದೃಷ್ಟಿಕೋನ ಒಂದು ನಕ್ಷೆಯ ಹಾಗೆ ಅಂತ. ಹೌದು ಹೌದು. ನಾವು ಚಿಕಾಗೋದಲ್ಲಿ ದಾರಿ ಹುಡುಕ್ತಾ ಇದ್ದು ನಮ್ಮ ಹತ್ರ ಡೆಟ್ರಾಯ್ಟ್ನ ನಕ್ಷೆ ಇದ್ರೆ ಏನಾಗುತ್ತೆ? ಎಷ್ಟೇ ಕಷ್ಟಪಟ್ರು, ಎಷ್ಟೇ ಪಾಸಿಟಿವ್ ಆಗಿದ್ರು, ನಾವು ಗುರಿ ತಲುಪೋಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ನಮ್ಮ ಮೂಲ ನಕ್ಷೆಯೇ ತಪ್ಪು. ಸರಿ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ಆ ಆಪ್ಟಿಕಲ್ ಇಲ್ಯೂಷನ್ ಚಿತ್ರ. ಒಂದೇ ಚಿತ್ರ ಕೆಲವರಿಗೆ ಯುವತಿ ತರ ಕಾಣುತ್ತೆ, ಇನ್ನು ಕೆಲವರಿಗೆ ವೃದ್ಧೆ ತರ ಕಾಣುತ್ತೆ. ಹೌದು ಹೌದು, ನನಗದು ನೆನಪಿದೆ. ಇಬ್ಬರೂ ನೋಡೋದು ಒಂದೇ ಚಿತ್ರ, ಆದ್ರೆ ಅವರ ಗ್ರಹಿಕೆ ಸಂಪೂರ್ಣ ಬೇರೆ. ಸರಿ, ನಮ್ಮ ಗ್ರಹಿಕೆ ಅಥವಾ ನಮ್ಮ ನಕ್ಷೆ ನಾವು ನೋಡೋದ್ರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋಕೆ ಇದೊಂದು ಚಿಕ್ಕ ಉದಾಹರಣೆ. ಇದನ್ನೇ ಕೋವಿ ತಮ್ಮ ವೈಯಕ್ತಿಕ ಕತೆ ಮೂಲಕನೂ ವಿವರಿಸ್ತಾರೆ. ಅವರ ಮಗನ ಕಥೆ ಅಲ್ವಾ? ಹೌದು. ಅವರ ಮಗ ಶಾಲೆಯಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾಗ ಅವರನ್ನ ಸರಿಪಡಿಸೋಕೆ ಎಲ್ಲಾ ತಂತ್ರಗಳನ್ನ, ಅಂದ್ರೆ ವ್ಯಕ್ತಿತ್ವ ನೀತಿಯನ್ನ ಪ್ರಯತ್ನಿಸಿದ್ರು, ಆದ್ರೆ ಏನೂ ವರ್ಕ್ ಆಗ್ಲಿಲ್ಲ. ಕೆಲವೊಮ್ಮೆ ನಾವು ಸಹಾಯ ಮಾಡ್ತಿದ್ದೀವಿ ಅಂದ್ಕೊಂಡು ನಮ್ಮ ನಿರೀಕ್ಷೆಗಳ ಮೂಲಕವೇ ಹಾನಿ ಮಾಡ್ತಿರ್ತೀವಿ. ನಿಜ. ಯಾವಾಗ ಅವರು ತಮ್ಮ ಮಗನನ್ನ ಸಾಮಾಜಿಕ ನಿರೀಕ್ಷೆಗಳ ಅಳತೆಗೋಲಿನಿಂದ ನೋಡೋದನ್ನ ಬಿಟ್ಟು ಅವನನ್ನೊಬ್ಬ ಸ್ವತಂತ್ರ, ಸಮರ್ಥ ವ್ಯಕ್ತಿಯಾಗಿ ನೋಡಕ್ಕೆ ಶುರು ಮಾಡಿದ್ರೋ ಆಗ ಬದಲಾವಣೆ ಶುರುವಾಯಿತು. ಹೌದು, ಆಗ ನಿಜವಾದ ಬದಲಾವಣೆ ಶುರುವಾಯಿತು. ಇದುವೇ ಒಳಗಿನಿಂದ ಹೊರಗೆ ವಿಧಾನದ ಶಕ್ತಿ. ಮೊದಲು ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು. ಸರಿ, ಈ ಅಡಿಪಾಯದೊಂದಿಗೆ ನಾವು ಮೊದಲನೇ ಅಭ್ಯಾಸದ ಕಡೆಗೆ ಹೋಗೋಣ. ಮೊದಲ 3 ಅಭ್ಯಾಸಗಳು ಖಾಸಗಿ ಜಯಕ್ಕೆ ಸಂಬಂಧಿಸಿದ್ದು ಅಂತಾರಲ್ಲ? ಹೌದು. ಅಂದ್ರೆ ಮೊದಲು ನಮ್ಮ ಜೊತೆಗಿನ ನಮ್ಮ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋದು. ಇದು ಅಭ್ಯಾಸ 1, ಸಕ್ರಿಯರಾಗಿರಿ ಇಂದ ಶುರುವಾಗುತ್ತೆ. ಬಹುಶಃ ಇದು ಎಲ್ಲಕ್ಕಿಂತ ಮೂಲಭೂತವಾದ ಅಭ್ಯಾಸ. ಸಕ್ರಿಯರಾಗಿರಿ, ಬಿ ಪ್ರೊಆಕ್ಟಿವ್. ಇಲ್ಲಿ ಕೋವಿನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿದ್ದ ಮನೋವೈದ್ಯ ವಿಕ್ಟರ್ ಫ್ರಾಂಕಲ್ ಅವರ ಕಥೆಯನ್ನ ಹೇಳ್ತಾರೆ. ಓ, ಅವರ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕದ ಲೇಖಕರು ಅಲ್ವಾ? ಅವರೇ. ಎಲ್ಲಾ ರೀತಿಯ ಚಿತ್ರಹಿಂಸೆಯ ನಡುವೆಯೂ ಫ್ರಾಂಕಲ್ ಒಂದು ಸತ್ಯವನ್ನ ಅರಿತುಕೊಂಡ್ರು. ಪ್ರಚೋದನೆ ಅಂದ್ರೆ ಸ್ಟಿಮ್ಯುಲಸ್. ನಮ್ಗೇನಾಗತ್ತೆ ಅನ್ನೋದು. ಹೌದು, ಅದಕ್ಕೂ ನಮ್ಮ ಪ್ರತಿಕ್ರಿಯೆ ಅಂದ್ರೆ ರೆಸ್ಪಾನ್ಸ್ಗೂ ನಡುವೆ ಒಂದು ಸಣ್ಣ ಅವಕಾಶ ಇರುತ್ತೆ. ಆ ಅವಕಾಶದಲ್ಲಿ ನಮ್ಮ ಆಯ್ಕೆಯ ಸ್ವಾತಂತ್ರ್ಯ ಅಡಗಿದೆ. ಅಂದ್ರೆ ಪರಿಸ್ಥಿತಿಗಳನ್ನ ದೂಷಿಸೋ ಬದಲು ನಮ್ಮ ಪ್ರತಿಕ್ರಿಯೆಯ ಜವಾಬ್ದಾರಿಯನ್ನ ನಾವೇ ತಗೊಳ್ಳೋದು. ಕೋವಿ ಭಾಷೆಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ. ಏನು? ಪ್ರತಿಕ್ರಿಯಾತ್ಮಕ ಜನರು ನಾನು ಮಾಡಲೇಬೇಕು, ಅಂದ್ರೆ ಸಕ್ರಿಯ ಜನರು ನಾನು ಆಯ್ಕೆ ಮಾಡ್ತೀನಿ ಅಂತಾರಂತೆ. ತುಂಬಾ ಚೆನ್ನಾಗಿ ಹೇಳ್ದಿರಿ. ಇದು ಪ್ರೀತಿಗೂ ಅನ್ವಯಿಸುತ್ತೆ. ಕೋವಿ ಪ್ರಕಾರ
ಪ್ರೀತಿ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ, ಅದೊಂದು ಕ್ರಿಯಾಪದ, ಒಂದು ಆಕ್ಷನ್. ಭಾವನೆಗಳು ಬರಬಹುದು, ಹೋಗಬಹುದು, ಆದರೆ ಪ್ರೀತಿಸಲು ಆಯ್ಕೆ ಮಾಡೋದು ಸಕ್ರಿಯತೆಯ ಲಕ್ಷಣ. ವಾವ್! ಇದು ಮೊದಲನೇ ಹೆಜ್ಜೆ. ಇದರ ನಂತರ ಬರೋದು ಅಭ್ಯಾಸ 2, ಅಂತಿಮ ಗುರಿಯೊಂದಿಗೆ ಪ್ರಾರಂಭಿಸಿ. ಇದರಲ್ಲಿ ಒಂದು ವ್ಯಾಯಾಮ ಇದೆ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ತುಂಬಾ ಶಕ್ತಿಶಾಲಿಯಾಗಿದೆ. ಹೌದು, ನಮ್ಮ ಸ್ವಂತ ಅಂತ್ಯಕ್ರಿಯೆಯನ್ನ ಕಲ್ಪಿಸ್ಕೊಳ್ಳೋದು. ಅದೇ. ಆ ಕ್ಷಣದಲ್ಲಿ ನಮ್ಮ ಬಗ್ಗೆ ಜನ ಏನೋ ಮಾತಾಡ್ಬೇಕು ಅಂತ ನಾವು ಬಯಸ್ತೀವಿ. ನಾವು ಯಾವ ಮೌಲ್ಯಗಳಿಗಾಗಿ ನೆನಪಲ್ಲಿ ಉಳಿಬೇಕು. ಈ ಸ್ಪಷ್ಟತೆ ನಮಗೆ ಒಂದು ವೈಯಕ್ತಿಕ ಸಂವಿಧಾನವನ್ನ ರೂಪಿಸೋಕೆ ಸಹಾಯ ಮಾಡುತ್ತೆ. ಓ, ಆ ಕಾಡಿನ ಸಾದೃಶ್ಯ ನನಗೆ ತುಂಬಾ ಇಷ್ಟವಾಯಿತು. ನಾವು ಎಷ್ಟೇ ವೇಗವಾಗಿ ಮರ ಕಡಿದ್ರೂ ತಪ್ಪಾದ ಕಾಡಿನಲ್ಲಿದ್ರೆ ಎಲ್ಲವೂ ವ್ಯರ್ಥ. ಹೌದು, ನಾಯಕತ್ವ ಮತ್ತು ನಿರ್ವಹಣೆ ನಡುವಿನ ವ್ಯತ್ಯಾಸ. ಕೆಲಸಗಾರರು ಮರ ಕಡಿತಾ ಇರ್ತಾರೆ, ಮ್ಯಾನೇಜರ್ಗಳು ಅವ್ರಿಗೆ ಒಳ್ಳೆ ಉಪಕರಣ ಕೊಡ್ತಾ ಇರ್ತಾರೆ, ಆದ್ರೆ ನಾಯಕನು ಮರ ಹತ್ತಿ ನಾವು ತಪ್ಪಾದ ಕಾಡಿನಲ್ಲಿದ್ದೇವೆ ಅಂತ ಕೂಗ್ತಾನೆ. ಎರಡನೇ ಅಭ್ಯಾಸ ಆ ನಾಯಕನ ಕೆಲಸ. ಸರಿಯಾಗಿ ಹಿಡಿದಿರಿ. ಮತ್ತು ಅಭ್ಯಾಸ 3, ಮೊದಲ ವಿಷಯಗಳಿಗೆ ಮೊದಲ ಆದ್ಯತೆ ನೀಡಿ ಅನ್ನೋದು ಆ ನಿರ್ವಾಹಕನ ಕೆಲಸ. ಇಲ್ಲಿಯೇ ಆ ಪ್ರಸಿದ್ಧ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಬರೋದು. ಹೌದು ಹೌದು, ಆ 4 ಭಾಗಗಳು: ತುರ್ತು ಮತ್ತು ಪ್ರಾಮುಖ್ಯತೆ. ಸರಿ. ಹೆಚ್ಚಿನವರ ದಿನ ಭಾಗ 1 ಅಂದ್ರೆ ತುರ್ತು ಮತ್ತು ಮುಖ್ಯ, ಡೆಡ್ಲೈನ್ಗಳು, ಬಿಕ್ಕಟ್ಟುಗಳು. ಮತ್ತೆ ಭಾಗ 3 ಅಂದ್ರೆ ತುರ್ತು ಆದ್ರೆ ಮುಖ್ಯವಲ್ಲದ ಕೆಲಸಗಳಲ್ಲೇ ಕಳೆದೋಗುತ್ತೆ. ಹೌದು, ಫೋನ್ ಕಾಲ್ಗಳು, ಹೆಚ್ಚಿನ ಇಮೇಲ್ಗಳು. ಆದ್ರೆ ಕೋವಿ ಹೇಳೋದು ನಾವು ಭಾಗ 2ರಲ್ಲಿ ಹೆಚ್ಚು ಸಮಯ ಕಳೆಯಬೇಕು. ಹೌದು, ಭಾಗ 2 ಅಂದ್ರೆ ಮುಖ್ಯವಾದ ಆದ್ರೆ ತುರ್ತಲ್ಲದ ಕೆಲಸಗಳು. ಉದಾಹರಣೆಗೆ ಯೋಜನೆ, ವ್ಯಾಯಾಮ, ಹೊಸ ಕೌಶಲ್ಯ ಕಲಿಯೋದು, ಸಂಬಂಧಗಳನ್ನ ಬೆಳೆಸೋದು. ಇವುಗಳಿಗೆ ತಕ್ಷಣದ ಒತ್ತಡ ಇರೋದಿಲ್ಲ, ಸೊ ನಾವು ಇವನ್ನ ಮುಂದೂಡ್ತಾನೆ ಇರ್ತೀವಿ. ನಿಜ. ಇದಕ್ಕೆ ಧೈರ್ಯ ಬೇಕು. ಭಾಗ 3ರ ತುರ್ತು ಕೆಲಸಗಳಿಗೆ ಇಲ್ಲ ಅಂತ ಹೇಳೋ ಧೈರ್ಯ ಬೇಕು. ಹಾಗಾದ್ರೆ ಈ ಮೊದಲ 3 ಅಭ್ಯಾಸಗಳು ನಮ್ಮ ಆತ್ಮವಿಶ್ವಾಸ ಮತ್ತು ಸ್ವಯಂ ಶಿಸ್ತನ್ನ ನಿರ್ಮಿಸ್ತವೆ. ಇದು ಖಾಸಗಿ ಜಯ. ಹೌದು. ಆದ್ರೆ ನಾವು ಒಬ್ರೇ ಬದುಕೋದಿಲ್ಲ. ಇತರರೊಂದಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಮುಂದಿನ ಸವಾಲು. ಅಲ್ಲಿಗೆ ಗೆಲುವು ಮನಸ್ಥಿತಿ ಬರುತ್ತಾ? ಖಂಡಿತ. ಒಮ್ಮೆ ಖಾಸಗಿ ಜಯ ಸಾಧಿಸಿದ ನಂತರವೇ ಸಾರ್ವಜನಿಕ ಜಯ ಸಾಧ್ಯ. ಇದು ಅಭ್ಯಾಸ 4, ಗೆಲುವಿನ ಚಿಂತನೆಯಿಂದ ಶುರುವಾಗುತ್ತೆ. ಗೆಲುವು ಅಂದರೆ ವಿನ್ ವಿನ್. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ನಿಜ ಜೀವನದಲ್ಲಿ ಅದರಲ್ಲೂ ಕಾಂಪಿಟೇಷನ್ ಇರೋ ಕಡೆ ಇದು ಸಾಧ್ಯನಾ? ಇದೊಂದು ಸಾಮಾನ್ಯ ತಪ್ಪು ತಿಳುವಳಿಕೆ. ಕೋವಿ ಇದನ್ನ ಕೊರತೆಯ ಮನಸ್ಥಿತಿ ಅಂತ ಕರೆಯೋದು. ಅಂದ್ರೆ ಜಗತ್ತಲ್ಲಿರೋದು ಒಂದೇ ಕೇಕ್, ಅದ್ರಲ್ಲಿ ದೊಡ್ಡ ತುಂಡು ನಿಮ್ಗೆ ಸಿಕ್ಕಿದ್ರೆ ನನ್ಗೆ ಸಣ್ಣ ತುಂಡು ಸಿಗುತ್ತೆ ಅನ್ನೋ ನಂಬಿಕೆ. ಓಕೆ. ಇದಕ್ಕೆ ವಿರುದ್ಧವಾದದ್ದು ಸಮೃದ್ಧಿಯ ಮನಸ್ಥಿತಿ, ಅಬಂಡನ್ಸ್ ಮೆಂಟಾಲಿಟಿ. ಅಂದ್ರೆ ಜಗತ್ತಲ್ಲಿ ಎಲ್ಲರಿಗೂ ಸಾಕಾಗುವಷ್ಟು ಅವಕಾಶಗಳಿವೆ. ನಿಮ್ಮ ಗೆಲುವು ನನ್ನ ಸೋಲಾಗ್ಬೇಕಿಲ್ಲ, ನಾವಿಬ್ರೂ ಗೆಲ್ಲೋ ದಾರಿಯನ್ನ ಹುಡುಕಬಹುದು. ಅಂದ್ರೆ ಇದು ಸ್ಪರ್ಧೆಯಲ್ಲ, ಸಹಕಾರ. ಹೌದು. ಆ ಗೆಲುವಿನ ಸ್ಥಿತಿಯನ್ನ ತಲುಪೋಕೆ ಅಭ್ಯಾಸ 5 ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಂತರ ಅರ್ಥಮಾಡಿಸಲು ತುಂಬಾ ಮುಖ್ಯ ಅನ್ಸುತ್ತೆ. ಖಂಡಿತ. ಇದು ಬಹುಶಃ ಎಲ್ಲಕ್ಕಿಂತ ಕಷ್ಟಕರವಾದ ಅಭ್ಯಾಸ. ಯಾಕಂದ್ರೆ ಹೆಚ್ಚಿನವರು ಉತ್ತರಿಸುವ ಉದ್ದೇಶದಿಂದ ಕೇಳ್ತಾರೆ, ಅರ್ಥ ಮಾಡಿಕೊಳ್ಳೋ ಉದ್ದೇಶದಿಂದ ಅಲ್ಲ. ಇದು ತುಂಬಾ ನಿಜ. ಯಾರಾದ್ರೂ ಮಾತಾಡೋಕೆ ಶುರು ಮಾಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಅದಕ್ಕೆ ಉತ್ತರ, ಸಲಹೆ ಅಥವಾ ನಮ್ದೇ ಅನುಭವ ರೆಡಿ ಇರುತ್ತೆ. ಹೌದು. ಕೋವಿ ಇದನ್ನ ನಮ್ಮ ಆತ್ಮಚರಿತ್ರೆಯ ಮೂಲಕ ಫಿಲ್ಟರ್ ಮಾಡೋದು ಅಂತ ಅಂತಾರೆ. ಇದಕ್ ಬೇಕಾಗಿರೋದು ಸಹಾನುಭೂತಿಯಿಂದ ಕೇಳೋದು, ಎಂಪ್ಯಾಥಿಕ್ ಲಿಸ್ನಿಂಗ್. ಅಂದ್ರೆ ಅವರ ಸ್ಥಾನದಲ್ಲಿ ನಿಂತು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋದು. ಸರಿ. ಮೊದಲು ರೋಗ ನಿರ್ಣಯ, ಆಮೇಲೆ ಔಷಧಿ. ಇದಕ್ಕಾಗಿಯೇ ಕೋವಿ ಗ್ರೀಕ್ ತತ್ವಶಾಸ್ತ್ರದಿಂದ ಈಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್ ಪರಿಕಲ್ಪನೆಗಳನ್ನ ತರ್ತಾರೆ. ಇದರ ಬಗ್ಗೆ ಸ್ವಲ್ಪ ವಿವರಿಸಿ. ಈಥೋಸ್ ಅಂದ್ರೆ ನಿಮ್ಮ ವಿಶ್ವಾಸಾರ್ಹತೆ, ನಿಮ್ಮ ಚಾರಿತ್ರ್ಯ. ಓಕೆ. ಪ್ಯಾಥೋಸ್ ಅಂದ್ರೆ ಭಾವನಾತ್ಮಕ ಸಂಪರ್ಕ. ನೀವು ಅವರನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅವರಿಗೆ ಅನ್ಸೋದು. ಕೊನೆಗೆ ಬರೋದು ಲೋಗೋಸ್ ಅಂದ್ರೆ ತರ್ಕ. ಹೆಚ್ಚಿನವರು ನೇರವಾಗಿ ತರ್ಕದಿಂದ ಶುರು ಮಾಡ್ತಾರೆ. ಆದ್ರೆ ಮೊದಲು ನಂಬಿಕೆ ಬರಬೇಕು. ಹೌದು. ಮೊದಲು ನಿಮ್ಮ ಮೇಲೆ ನಂಬಿಕೆ ಬಂದು ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಸಿದ ಮೇಲೇನೆ ಜನ ನಿಮ್ಮ ತರ್ಕವನ್ನ ಕೇಳೋಕ್ ಸಿದ್ಧರಿರೋದು. ವಾವ್! ಇದೆಲ್ಲವೂ ಸೇರಿ ಅಭ್ಯಾಸ 6 ಸಹಯೋಗ ಅಂದ್ರೆ ಸಿನರ್ಜೈಸ್, 1+1=3 ಅಥವಾ ಅದಕ್ಕಿಂತ ಹೆಚ್ಚು ಅನ್ನೋದು. ಹೌದು. ಸಹಯೋಗ ಅಂದ್ರೆ ಕೇವಲ ರಾಜಿ ಮಾಡ್ಕೊಳ್ಳೋದಲ್ಲ.
ರಾಜಿಯಲ್ಲಿ ಇಬ್ರೂ ಸ್ವಲ್ಪ ಸೋಲ್ತಾರೆ. ಸಹಯೋಗದಲ್ಲಿ ಇಬ್ರೂ ಗೆಲ್ಲುವ ಹಿಂದೆ ಇರದಿದ್ದ ಒಂದು ಹೊಸ ಮೂರನೇ ಪರ್ಯಾಯವನ್ನ ಸೃಷ್ಟಿ ಮಾಡಲಾಗುತ್ತೆ. ಪುಸ್ತಕದಲ್ಲಿ ಗಂಡ ಹೆಂಡ್ತಿಯ ರಜೆಯ ಕಥೆ ಇದೆಯಲ್ಲ? ಹೌದು, ಅವನಿಗೆ ಮೀನುಗಾರಿಕೆಗೆ ಹೋಗ್ಬೇಕು, ಅವಳಿಗೆ ಅನಾರೋಗ್ಯದಲ್ಲಿರೋ ತಾಯಿಯನ್ನ ನೋಡೋಕ್ ಹೋಗ್ಬೇಕು. ಅವರು ರಾಜಿ ಮಾಡ್ಕೊಂಡ್ರೆ ಒಬ್ರು ಬೇಸರದಿಂದ ಇನ್ನೊಬ್ಬರ ಜೊತೆ ಹೋಗ್ಬೇಕಾಗತ್ತೆ. ಸರಿ, ಆದ್ರೆ ಅವರು ಸಹಯೋಗದಿಂದ ಯೋಚಿಸಿದ್ರೆ ಒಂದು ಹೊಸ ಪರಿಹಾರ ಸಿಗ್ಬೋದು. ಬಹುಶಃ ಅವರು ತಾಯಿಯ ಮನೆಯ ಹತ್ತಿರ ಮೀನುಗಾರಿಕೆಗೂ ಅವಕಾಶ ಇರೋ ಸ್ಥಳಕ್ಕೆ ಹೋಗ್ಬೋದು. ಇದರಿಂದ ಇಬ್ಬರ ಆಸೆಯೂ ಈಡೇರುತ್ತೆ. ಇದೇ ಸಹಯೋಗದ ಶಕ್ತಿ. ಇದಕ್ಕೆ ಭಿನ್ನಾಭಿಪ್ರಾಯಗಳನ್ನ ಗೌರವಿಸೋದು ಅತ್ಯಗತ್ಯ. ಪ್ರಾಣಿಗಳ ಶಾಲೆ ಅನ್ನೋ ನೀತಿಕತೆ ಇದಕ್ಕೊಂದು ಒಳ್ಳೆ ಉದಾಹರಣೆ. ಹೌದು, ಆ ಶಾಲೆಯಲ್ಲಿ ಬಾತುಕೋಳಿ, ಮೊಲ, ಹದ್ದು ಎಲ್ಲದಕ್ಕೂ ಒಂದೇ ಪಠ್ಯಕ್ರಮ. ಓಟ, ಈಜು, ಹಾರಾಟ ಎಲ್ಲವನ್ನೂ ಕಡ್ಡಾಯ ಮಾಡ್ತಾರೆ. ಪರಿಣಾಮವಾಗಿ ಈಜಿನಲ್ಲಿ ಚಾಂಪಿಯನ್ ಆಗಿದ್ದ ಬಾತುಕೋಳಿ ಓಟ ಪ್ರಾಕ್ಟೀಸ್ ಮಾಡಿ ಮಾಡಿ ಈಜಲೂ ಆಗೋದಿಲ್ಲ. ಹಾರಾಟದಲ್ಲಿ ನಿಸ್ಸೀಮವಾಗಿದ್ದ ಹದ್ದು ಮರ ಹತ್ತೋಕ್ ಹೋಗಿ ರೆಕ್ಕೆ ಮುರಿದುಕೊಳ್ಳುತ್ತೆ. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳುತ್ತೆ. ನಮ್ಮ ತಂಡಗಳಲ್ಲಿ ಅಥವಾ ಕುಟುಂಬಗಳಲ್ಲಿ ನಾವು ಪ್ರತಿಯೊಬ್ಬರ ವಿಶಿಷ್ಟ ಸಾಮರ್ಥ್ಯಗಳನ್ನ ಗೌರವಿಸ್ತಿದ್ದೀವಾ ಅಥವಾ ಎಲ್ಲರನ್ನೂ ಒಂದೇ ಅಚ್ಚಲ್ಲಿ ಹಾಕೋಕೆ ಪ್ರಯತ್ನಿಸ್ತಿದ್ದೀವಾ? ಖಂಡಿತ. ಭಿನ್ನತೆಗಳನ್ನ ಗೌರವಿಸೋದೇ ಸಹಯೋಗದ ಕೀಲಿ. ಅಂತಿಮವಾಗಿ 7ನೇ ಅಭ್ಯಾಸ 7, ಗರಗಸವನ್ನು ಹರಿತಗೊಳಿಸಿ, ಶಾರ್ಪನ್ ದ ಸಾ. ಇದು ಉಳಿದ 6 ಅಭ್ಯಾಸಗಳನ್ನ ಸಾಧ್ಯವಾಗಿಸೋ ಅಭ್ಯಾಸ ಅಂತಾರೆ. ಹೌದು, ಮರ ಕಡಿಯೋನು ಗರಗಸ ಹರಿತಗೊಳಿಸೋಕೆ ಸಮಯ ತಗೊಳ್ದಿದ್ರೆ ಅವನು ಹೆಚ್ಚು ಶ್ರಮ ಪಡಬೇಕು, ಆದ್ರೆ ಫಲಿತಾಂಶ ಕಡಿಮೆ. ಹಾಗೆಯೇ ನಾವು ನಮ್ಮನ್ನ ನಾವು ನವೀಕರಿಸ್ಕೊಳ್ಳೋಕೆ ಸಮಯ ತಗೋಬೇಕು. ಕೋವಿ ಇಲ್ಲಿ 4 ಆಯಾಮಗಳನ್ನ ಹೇಳ್ತಾರೆ: ದೈಹಿಕ, ಆಧ್ಯಾತ್ಮಿಕ, ಮಾನಸಿಕ ಮತ್ತು ಸಾಮಾಜಿಕ ಭಾವನಾತ್ಮಕ. ಸರಿ. ದೈಹಿಕ ಅಂದ್ರೆ ವ್ಯಾಯಾಮ, ಪೋಷಣೆ. ಆಧ್ಯಾತ್ಮಿಕ ಅಂದ್ರೆ ಧ್ಯಾನ, ಪ್ರಕೃತಿ. ಮಾನಸಿಕ ಅಂದ್ರೆ ಓದೋದು, ಕಲಿಯೋದು. ಮತ್ತು 4ನೇದು ಸಾಮಾಜಿಕ ಭಾವನಾತ್ಮಕ ಅಂದ್ರೆ ಸಂಬಂಧಗಳನ್ನ ಬೆಳೆಸೋದು. ಇದನ್ನೇ ಕೋವಿ PPC ಸಮತೋಲನ ಅನ್ನೋದಲ್ವಾ? P ಅಂದ್ರೆ ಪ್ರೊಡಕ್ಷನ್, ಅಂದ್ರೆ ಚಿನ್ನದ ಮೊಟ್ಟೆಗಳು, ಮತ್ತು PC ಅಂದ್ರೆ ಪ್ರೊಡಕ್ಷನ್ ಕೇಪಬಿಲಿಟಿ, ಅಂದ್ರೆ ಚಿನ್ನದ ಮೊಟ್ಟೆ ಇಡೋ ಹೆಬ್ಬಾತು. ಹೌದು. 7ನೇ ಅಭ್ಯಾಸ ಆ ಹೆಬ್ಬಾತನ್ನ ನೋಡಿಕೊಳ್ಳುವುದರ ಬಗ್ಗೆ. ನಾವೇ ಆ ಹೆಬ್ಬಾತು. ನಾವು ನಮ್ಮನ್ನ ನೋಡ್ಕೊಳ್ಳೋದಿದ್ರೆ ನಮ್ಗೆ ಚಿನ್ನದ ಮೊಟ್ಟೆಗಳು ಸಿಗೋದಿಲ್ಲ. ಖಂಡಿತ. ಇದಕ್ಕೆ ಬಿಲ್ ಗೇಟ್ಸ್ ಅವರ ಥಿಂಕ್ ವೀಕ್ಸ್ ಒಂದು ಅತ್ಯುತ್ತಮ ಉದಾಹರಣೆ. ಪ್ರತಿ ವರ್ಷ 2 ಬಾರಿ ಅವರು 1 ವಾರಗಳ ಕಾಲ ಎಲ್ಲರಿಂದ ದೂರ ಹೋಗಿ ಓದೋದು ಮತ್ತು ಆಲೋಚಿಸೋದ್ರಲ್ಲಿ ಕಳೀತಾರೆ. ಇದು ಅವರ ಗರಗಸವನ್ನ ಹರಿತಗೊಳಿಸೋ ವಿಧಾನ. ದೃಷ್ಟಿಕೋನಗಳಿಂದ ಸಕ್ರಿಯತೆಯವರೆಗೆ, ಖಾಸಗಿ ಜಯಗಳಿಂದ ಸಾರ್ವಜನಿಕ ಸಹಯೋಗದವರೆಗೆ ಇದೊಂದು ಸಮಗ್ರವಾದ ಜೀವನ ದೃಷ್ಟಿ. ಇದು ಕೇವಲ ಮಾಡಬೇಕಾದ ಕೆಲಸಗಳ ಪಟ್ಟಿಯಲ್ಲ, ಬದಲಿಗೆ ಬದುಕುವ ಒಂದು ವಿಧಾನ. ಇದರ ಮುಖ್ಯ ಸಂದೇಶ ಅಂದ್ರೆ ನಿಜವಾದ ಪರಿಣಾಮಕಾರಿತ್ವ ಒಳಗಿನಿಂದ ಹೊರಗೆ ಬರುತ್ತೆ. ಅದು ನಮ್ಮ ಚಾರಿತ್ರ್ಯ ಮತ್ತು ನಮ್ಮ ತತ್ವಗಳಿಂದ ಶುರುವಾಗುತ್ತೆ. ಟೆಕ್ನಿಕಲು ಈ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ಕೆಲಸ ಮಾಡ್ತವೆ. ಮುಗಿಸೋ ಮೊದಲು ಕೋವಿಯವರ ನಂತರದ ಕೃತಿಗಳಿಂದ ಒಂದು ಆಲೋಚನೆ ಇದೆ. ಅವರು ಜನರನ್ನ ಜೀವನವನ್ನ ಆರೋಹಣದಲ್ಲಿ ಬದುಕಲು ಅಂತ ಪ್ರೋತ್ಸಾಹಿಸ್ತಾರೆ. ಲಿವ್ ಲೈಫ್ ಇನ್ ಕ್ರೆಶ್ಚೆಂಡೋ. ಅದೊಂದು ಅದ್ಭುತವಾದ ರೂಪಕ. ಹೌದು. ಅಂದ್ರೆ ನಮ್ಮ ಅತ್ಯಂತ ಪ್ರಮುಖ ಕೆಲಸ, ನಮ್ಮ ಅತಿದೊಡ್ಡ ಕೊಡುಗೆ ಯಾವಾಗ್ಲೂ ನಮ್ಮ ಮುಂದಿರುತ್ತೆ, ನಮ್ಮ ಹಿಂದೆ ಉರುವುದಿಲ್ಲ. ಇದು ನಿರಂತರ ಬೆಳವಣಿಗೆಯ ಬಗ್ಗೆ. ಹಾಗಾದ್ರೆ ಕೇಳುಗರು ಆಲೋಚಿಸೋಕೆ ಒಂದು ಅಂತಿಮ ಪ್ರಶ್ನೆ ಹೀಗಿರಬಹುದು. ಹೇಳಿ. ಜೀವನವೇ ಒಂದು ಆರೋಹಣವಾದರೆ ಈಗ ಬರೆಯಲಾಗುತ್ತಿರುವ ಸಂಗೀತದ ಭಾಗ ಯಾವುದು ಮತ್ತು ಅದು ಎಷ್ಟು ಜೋರಾಗಿರಲಿದೆ?